ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದಾನಿಯೇಲನ ಪುಸ್ತಕದಲ್ಲಿ ಬಾಬಿಲೋನಿನಿಂದ ಯೆರೂಸಲೇಮಿಗೆ ಚಲನೆಯನ್ನು ಪ್ರಾರಂಭಿಸಿದ್ದನ್ನು ನಾವು ನೋಡುತ್ತೇವೆ. ಸಾಂಕೇತಿಕವಾಗಿ ಭ್ರಷ್ಟಾಚಾರದಿಂದ ದೇವರ ಹೊಸ ಒಡಂಬಡಿಕೆಗೆ ಸಭೆ ರಾಜಿಯಾಗುವಂತಹ ಒಂದಷ್ಟು ಕಾಳಜಿಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ. ದೇವರ ಉದ್ದೇಶಗಳ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಉಪವಾಸದ ಕುರಿತು ದೇವರ ಉದ್ದೇಶಗಳನ್ನು ನೆರವೇರಿಸುವಂತೆ ಪ್ರಾರ್ಥಿಸಿದ ಒಬ್ಬ ಪ್ರಾಮಾಣಿಕ ರಾಜಿಯಾಗದೆ ಇರುವಂಥ ಮನುಷ್ಯನಿಂದ ಇದು ಪ್ರಾರಂಭ ಆಗ್ತದೆ. ಯೌವನಸ್ಥನಾಗಿದ್ದುಕೊಂಡು ನಂಬಿಗಸ್ತನಾಗಿ ತನ್ನ ಜೀವಿತವನ್ನು ಪ್ರಾರಂಭಿಸಿದಾಗ ಎಂತಹ ಅದ್ಭುತ ಸೇವೆಯನ್ನು ತಾನು ಹೊಂದುತ್ತಾನೆಂದು ದಾವೀದನೇನು ಅರಿತಿರಲಿಲ್ಲ, ದಾನಿಯೇಲನು ಅರಿತಿರಲಿಲ್ಲ. ದಾನಿಯೇಲನು ಒಂದು ಸಣ್ಣ ಮತ್ತು ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗಿ ಉಳಿದುಕೊಂಡನು. ದೇವರು ಆತನ ಮುಖಾಂತರ ದೊಡ್ಡ ಸೇವೆಯನ್ನು ಪೂರೈಸಿಕೊಂಡರು. ದಾನಿಯೇಲನ ಪುಸ್ತಕ ಪ್ರಾರಂಭವಾದಾಗ ದಾನಿಯೇಲನು 17ನೇ ವಯಸ್ಸಿನಲ್ಲಿರಬಹುದೇನೋ ಎಂಬುದಾಗಿ ಸತ್ಯವೇದದ ಪಂಡಿತರು, ತತ್ವ ಮೀಮಾಂಸೆ ಅರಿತಂಥವರು ಹೇಳುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಆತನು 90ನೇ ವಯಸ್ಸಿಗೆ ಬಂದಾಗ ಆತನ ಪುಸ್ತಕ ಕೊನೆಗೊಳ್ಳುತ್ತದೆ. ದಾನಿಯೇಲನ ಪುಸ್ತಕ ಪ್ರಾರಂಭ ಆಗಿದ್ದು ಆತನ 17ನೇ ವರ್ಷ ಇದ್ದಾಗ, ದಾನಿಯೇಲನ ಪುಸ್ತಕ ಕೊನೆಗೊಂಡಿದ್ದು ಆತನು 90ನೇ ವಯಸ್ಸಿಗೆ ಬಂದಾಗ. ಅಂದರೆ ಈ 70 ವರ್ಷಗಳ ಕಾಲ ಸೆರೆಯ ಮುಖಾಂತರವೇ ಜೀವಿಸಿದನು. ಆ ಸೆರೆಯಲ್ಲೂ ಆತನು ನಂಬಿಕಸ್ಥನಾಗಿದ್ದನು. 70 ವರ್ಷಗಳ ಕಾಲ ಒಂದು ನಂಬಿಕೆಯ ಮೂಲಕ ನಂಬಿಕಸ್ಥನಾಗಿ ನಡೆಯುವುದು ಉಂಟಲ್ಲ, ಅದು ಬಹುಶಃ ದಾನಿಯೇಲನಿಗೆ ಮಾತ್ರ ಸಾಧ್ಯವಾಯಿತೇನೋ. ಆದರೆ ದೇವರು ಆತನನ್ನು ಬಾಬೇಲಿನಿಂದ ಯೆರೂಸಲೇಮಿಗೆ ವಿಶೇಷವಾಗಿ ಆತನ ನಡಿಗೆಯನ್ನು ಪ್ರಾರಂಭಿಸಿದನು. ದೇವರಿಗೆ ಶುದ್ಧ ಸಭೆ ಯಾವುದೇ ಸ್ಥಳದಲ್ಲಿ ಆದರೂ ಯಾವಾಗಲೂ ಪ್ರಾರ್ಥನೆಯ ಭಾರವನ್ನು ಹೊಂದಿದಂತೆ ಒಬ್ಬ ಮನುಷ್ಯನಿಂದ ಮತ್ತು ಆ ಒಂದು ಭಾರವನ್ನು ದೇವರ ಮುಂದೆ ಯಾವಾಗಲೂ ಹೊತ್ತುಕೊಂಡು ಸಾಗಿ, ಕರ್ತನೇ, ನಿನಗಾಗಿ ಈ ಸ್ಥಳದಲ್ಲಿ ಒಂದು ಪರಿಶುದ್ಧ ಸಭೆ ಬೇಕು, ಇದಕ್ಕಾಗಿ ನಾನು ಏನು ಬೇಕಾದರೂ ಬೆಲೆ ತತ್ತಲು ಸಿದ್ಧನಿದ್ದೇನೆ ಎಂದು ಹೇಳುವಂತೆ ಒಬ್ಬ ಮನುಷ್ಯನಿಂದ ಪ್ರಾರಂಭ ಆಗ್ತದೆ. ಪ್ರಿಯರೇ, ಈ ಭಾರ ದೇವರು ಪದೇ ಪದೇ ಪ್ರಾರ್ಥನೆಯಲ್ಲಿ ಹೊತ್ತುಕೊಂಡು ಸಾಗುವುದಕ್ಕೆ ಒಂದು ಮನಸ್ಸುಳ್ಳವರಾಗಬೇಕು. ತುಂಬ ಅವಧಿಯವರೆಗೆ ಈ ಭಾರವನ್ನು ಹೊತ್ತುಕೊಂಡು ಸಾಗಬೇಕಾಗಬಹುದು. ನಾವು ಹೊಸ ಒಡಂಬಡಿಕೆಯ ಸಭೆಯ ಪ್ರಾರಂಭವನ್ನು ನೋಡುವ ಮೊದಲು 10 ವರ್ಷಗಳ ಕಾಲ ಒಂದು ಭಾರವನ್ನು ಹೊತ್ತುಕೊಂಡು ಸಾಗಿದ್ದೇವೆ. ದೇವರು ನಂಬಿಕೆಸ್ತಿಕೆಯನ್ನು ಪರೀಕ್ಷೆ ಮಾಡ್ತಾರೆ. ನಿನ್ನ ನಂಬಿಕೆ ಎಂಥದ್ದು? ನಿನ್ನ ನಂಬಿಕೆ ಪೂರ್ಣ ಹೃದಯದಿಂದ ಉಂಟಾ ಅಥವಾ ನಿನ್ನ ನಂಬಿಕೆ ಅಲ್ಪ ಪ್ರಮಾಣದಲ್ಲಿದೆಯಾ ಅನ್ನುವಂಥದ್ದನ್ನು ಕರ್ತನು ನೋಡುವವನಾಗಿದ್ದಾನೆ. ನಾವು ದೇವರೊಂದಿಗೆ ನಂಬಿಗಸ್ತಿಕೆಯಲ್ಲಿ ನಡೆದುಕೊಳ್ಳಬೇಕು. ದೇವರೊಂದಿಗೆ ನಾವು ನಂಬಿಕಸ್ತಿಕೆಯಿಂದ ನಡೆಯುವಂಥದ್ದು ಅದು ಬಹಳ ಘನವಾದದ್ದು. ತಮ್ಮನ್ನು ತಾವು ಅಶುದ್ಧ ಮಾಡಿಕೊಳ್ಳಬಾರದು ಎಂಬುದಾಗಿ ತಮ್ಮ ಹೃದಯದಲ್ಲಿ ನಿಶ್ಚಯಿಸಿಕೊಂಡಂಥ ದಾನಿಯೇಲಂಥವರನ್ನು ದೇವರು ನೋಡುತ್ತಾರೆ. ದಾನಿಯೇಲ 1ನೇ ಅಧ್ಯಾಯ 8ರಲ್ಲಿ ಒಂದು ಬಹುಮುಖ್ಯವಾದಂಥ ಒಂದು ವಚನವನ್ನು ಓದ್ತೇವೆ. ದಾನಿಯೇಲನು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು ಎಂದು ನಿಶ್ಚಯಿಸಿಕೊಂಡನು. ದಾನಿಯೇಲನು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು ಎಂಬುದನ್ನು ನಿಶ್ಚಯಿಸಿಕೊಂಡ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ದೇವರೇ. ಅಪ್ಪ, ದಾನಿಯೇಲನನ್ನು ನಡೆಸಿದಂಥ ದೇವರು ನಮ್ಮನ್ನು ನಡೆಸು. ದಾನಿಯೇಲನನ್ನು ಅಭಿಷೇಕಿಸಿದಂಥ ದೇವರು
7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳನ್ನು ಅಭಿಷೇಕಿಸು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ.